ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಯಾವಾಗ ಅಂತ ಹೇಳಿಬಿಟ್ಟು ಪ್ರತಿಯೊಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡ್ತಿದ್ದಾರೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜಸನ್ನು ಕಳಿಸಿದ್ದಾರೆ, ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು. ಆ ಕಾರಣಕ್ಕಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಸಹ ಮರಿದೆ ಒಂದು ಲೈಕನ್ನು ಮಾಡಿ. ನೋಡಿ, KCET ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಯಾವಾಗ ಅಂತ ಕೇಳ್ತಿದ್ದಾರೆ. ನೋಡಿ, ನಿಮಗೆ ಪ್ರತಿ ವರ್ಷ ಏನಾಗ್ತಿತ್ತು, ಈಗ ಒಂದು ಎರಡನೇ ಸೀಟು ಹಂಚಿಕೆ ವೇಳಾಪಟ್ಟಿ ಅಂದರೆ ಸೆಕೆಂಡ್ ರೌಂಡ್ ಸ್ಕೆಡ್ಯೂಲನ್ನು ಕೊಟ್ಟಾಗ ಆ ಒಂದು ಸೆಕೆಂಡ್ ರೌಂಡ್ ಸ್ಕೆಡ್ಯೂಲ್ ಎಲ್ಲ ಕ್ಲಿಯರಾಗಿ ಮೆನ್ಷನ್ ಆಗ್ತಿತ್ತು, ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸು ಇಂತಹ ಡೇಟ್ಗೆ ಬರುತ್ತೆ ಅಂತ ಹೇಳಿಬಿಟ್ಟು. ಈ ಸಾರಿ ಯಾಕೆ ಮೆನ್ಷನ್ ಆಗಿಲ್ಲ ಅಂತ ಅಂದರೆ ರೀಸನ್ ಏನಿರ್ಬೋದು ಅಂತ ನೀವು ಕೇಳಿದ್ರೆ, ರೀಸನ್ ಯಾಕೆ ಅಂತ ಅಂದರೆ ನೋಡಿ, ಪ್ರತಿ ವರ್ಷ ಯಾವುದೇ ಒಂದು ರೀತಿಯ ಪ್ರಾವಿಷನಲ್ ರಿಸಲ್ಟ್ಸ್ ಅಂತ ಕೊಡ್ತಿರ್ಲಿಲ್ಲ. ಓಕೆನಾ, ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾವಿಷನಲ್ ರಿಸಲ್ಟ್ಸ್ ಅಂತ ಕೊಡ್ತಿರ್ಲಿಲ್ಲ. ಬಟ್ ಈ ವರ್ಷ ಹೊಸದಾಗಿ ಆ್ಯಡ್ ಆಗಿದೆ. ಹಾಗಾಗಿ ಇಲ್ಲಿ ನೀವು ಡೇಟ್ಸ್ ನೋಡ್ಬೋದು, ವಿಲ್ ಬಿ ಪಬ್ಲಿಷ್ಡ್ ಲೇಟರ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ಇಲ್ಲಿ ನಿಮಗೆ ನೀವು ಕೇಳ್ಬೋದು, ಸರ್ ಆಗಿದ್ರೆ ಯಾವಾಗ ಬರುತ್ತೆ ಏನು ಅಂತ ಹೇಳಿಬಿಟ್ಟು. ನೋಡಿ, ನೀವು ರಿಅರೇಂಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಒಂದು ಆಪ್ಷನ್ಸನ್ನು ಮಾಡಿಫೈ ಡಿಲೀಟ್ ರಿಆರ್ಡರ್ ಮಾಡ್ಕೊಳ್ಳೋದಕ್ಕೆ ಈಗ ಆಪ್ಷನ್ಸನ್ನು 11ನೇ ತಾರೀಕು ಮಧ್ಯಾಹ್ನ 2 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ. ಅಂತ ಅಂದರೆ ಈಗ ನಿಮಗೆ ನಾಳೆ 2 ಗಂಟೆವರೆಗೂ ಟೈಮ್ ಇರುತ್ತೆ 11ನೇ ತಾರೀಕು. ನಿಮಗೆ ನೋಡಿ, ಮೋಸ್ಟ್ ಪ್ರಾಬಬಲಿ ನಾಳೆ ನಿಮಗೆ ಮತ್ತೆ ಒಂದು ಸ್ಕೆಡ್ಯೂಲನ್ನು ಬಿಡುವಂತಹ ಅವಶ್ಯಕತೆ ಇದೆ. ಓಕೆನಾ, ಯಾಕೆ ಒಂದು ಸ್ಕೆಡ್ಯೂಲನ್ನು ಬಿಡುವಂತಹ ಒಂದು ಅವಶ್ಯಕತೆ ಇದೆ KVAಗೆ ಅಂತ ಅಂದರೆ, ಇಲ್ಲಿ ಪ್ರಾವಿಷನಲ್ ರಿಸಲ್ಟ್ಸನ್ನು ಯಾವಾಗ ಕೊಡ್ತೀವಿ ಆ್ಯಂಡ್ ಹಾಗೇನು ಸಹ ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಕೊಡ್ತೀವಿ ಅಂತ ಹೇಳಿಬಿಟ್ಟು ಇಲ್ಲಿ ವಿಲ್ ಬಿ ಪಬ್ಲಿಷ್ಡ್ ಲೇಟರ್ ಅಂತ ಇಲ್ಲಿ ಮೆನ್ಷನ್ ಮಾಡಿದರೆ, ಹಾಗಾಗಿ ನಿಮಗೆ ನಾಳೆ ಒಂದು ಸ್ಕೆಡ್ಯೂಲನ್ನು ಬಿಡ್ತಾರೆ. ಆ ಒಂದು ಸ್ಕೆಡ್ಯೂಲಲ್ಲಿ ಗೊತ್ತಾಗುತ್ತೆ. ಓಕೆನಾ, ಆ್ಯಂಡ್ ನೀವು ಕೇಳ್ಬೋದು, ಸರ್ ಆಗಿದ್ರೆ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಏನಾದರೂ ಇದೆಯಾ ಅಂತ ಅಂದರೆ, ಈಗ ನೋಡಿ, ನಿಮಗೆ 11ನೇ ತಾರೀಕು ಒಂದು ಆಪ್ಷನ್ ಎಂಟ್ರಿಗೆ ಮಾಡಿಫೈ ಮಾಡ್ಕೊಳ್ಳೋದಕ್ಕೆ, ಡಿಲೀಟ್ ಮಾಡ್ಕೊಳ್ಳೋದಕ್ಕೆ, ರಿಆರ್ಡರ್ ಮಾಡ್ಕೊಳ್ಳೋದಕ್ಕೆ ಒಂದು ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರಲ್ವಾ. ಈಗ ನಾಳೆ 2 ಗಂಟೆ ಕರೆಕ್ಟಾಗಿ ಇದೇನಾದರೂ ಕ್ಲೋಸ್ ಆಗಿದೆ ಅಂತ ಅಂದರೆ, ಆ್ಯಂಡ್ ನೆಕ್ಸ್ಟ್ 3 ಡೇಸ್ ಆಗಿದ್ದ ಆದಮೇಲೆ ನಿಮಗೆ ಪ್ರಾವಿಷನಲ್ ರಿಸಲ್ಟ್ಸ್ ಆದರೆ ಬರುತ್ತೆ. ಓಕೆನಾ, ಮೋಸ್ಟ್ ಪ್ರಾಬಬಲಿ ನಿಮಗೆ ಇದೇ ತಿಂಗಳು 14ನೇ ತಾರೀಕು ಇಲ್ಲ ಅಂತಂದ್ರೆ 15ನೇ ತಾರೀಕಲ್ಲಿ 100% ಆಗಿ ನಿಮಗೆ ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾವಿಷನಲ್ ರಿಸಲ್ಟ್ಸ್ ಆದರೆ 14ನೇ ತಾರೀಕು ಇಲ್ಲ 15ನೇ ತಾರೀಕು ಒಳಗಡೆ ನಿಮಗೆ ಸೆಕೆಂಡ್ ರೌಂಡ್ದು ಪ್ರಾವಿಷನಲ್ ರಿಸಲ್ಟ್ಸ್ ಆದರೆ ಸಿಗುತ್ತೆ. ಅದಾದಮೇಲೆ ನಿಮಗೆ ನೋಡಿ, ನಾನು ಸ್ಟೂಡೆಂಟ್ಸಿಗೆ ಮತ್ತೆ ಹೇಳ್ತಿದ್ದೀನಿ, ಪ್ರಾವಿಷನಲ್ ರಿಸಲ್ಟ್ಸ್ ಕೊಟ್ಟಿದ್ದ ಆದಮೇಲೆ ಯಾವುದೇ ಒಂದು ರೀತಿಯ ಚಾನ್ಸನ್ನು ಕೊಡೋದಿಲ್ಲ ಕಾಲೇಜಸನ್ನು ಎಡಿಟ್ ಮಾಡೋದಕ್ಕಾಗಲಿ, ಕಾಲೇಜಸನ್ನು ಮಾಡಿಫೈ ಮಾಡ್ಕೊಳ್ಳೋದಕ್ಕಾಗಲಿ. ಓಕೆನಾ, ಹಾಗಾಗಿ ಸ್ಟೂಡೆಂಟ್ಸು ಯಾರೆಲ್ಲ ಒಂದು ಚೇಂಜಸನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಆದಷ್ಟು ಬೇಗ ನೀವು ಒಂದು ಚೇಂಜಸನ್ನು ಮಾಡ್ಕೊಳ್ಳಿ. ನೋಡಿ, ನಿಮಗೆ 14ನೇ ತಾರೀಕು ಇಲ್ಲ 15ನೇ ತಾರೀಕು ಒಂದು ಸೆಕೆಂಡ್ ರೌಂಡ್ದು ಸೀಟ್ ಅಲಾಟ್ಮೆಂಟ್ ಪ್ರಾವಿಷನಲ್ ರಿಸಲ್ಟ್ಸ್ ಆದರೆ ಸಿಗುತ್ತೆ. ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಒಂದು 2 ಡೇಸ್ ಆದಮೇಲೆ ನಿಮಗೆ ಮತ್ತೆ ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಫೈನಲ್ ರಿಸಲ್ಟ್ಸ್ ಆದರೆ ಬರುತ್ತೆ. ಓಕೆನಾ, ನಿಮಗೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಫೈನಲ್ ರಿಸಲ್ಟ್ಸ್ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು, ಸರ್ ಇದೇ ತಿಂಗಳು 20ನೇ ತಾರೀಕು ಒಳಗಡೆ ಕಂಪ್ಲೀಟ್ ಆಗುತ್ತೆ ಸೆಕೆಂಡ್ ರೌಂಡ್ ಅಂತ ಕೇಳ್ತಿದ್ದಾರೆ. ನೋಡಿ, 20ನೇ ತಾರೀಕು ಒಳಗಡೆ ನಿಮಗೆ ಸೆಕೆಂಡ್ ರೌಂಡ್ದು ಫೈನಲ್ ರಿಸಲ್ಟ್ಸ್ ಆದರೆ ಬರುತ್ತೆ. ಸ್ಟೂಡೆಂಟ್ಸ್ ಯಾರನ್ನು ಸಹ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಫೈನಲ್ ರಿಸಲ್ಟ್ಸ್ ಬಂದು ಇದೇ ತಿಂಗಳು 20ನೇ ತಾರೀಕು ಒಳಗಡೆ ಬರುತ್ತೆ. ಆ್ಯಂಡ್ ಹಾಗೇನು ಇಲ್ಲಿ KCET ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿಯನ್ನು ಮಾಡಿಕೊಂಡು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಯಾರೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ ಅಂಥ ಸ್ಟೂಡೆಂಟ್ಸ್ ಒಂದು ಚಾಯ್ಸ್ ಎಂಟ್ರಿಯನ್ನು ಮಾಡ್ಬೋದು ಆಗಿರುತ್ತೆ. ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸು KCET ವಿದ್ಯಾರ್ಥಿಗಳು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗಾದರೆ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಆ್ಯಂಡ್ ನಿಮಗಿರುವಂತಹ ಒಂದು ಕಂಡೀಷನ್ ಏನು ಅಂತ ಅಂದರೆ, ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದಾಗ ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡು ಸೀಟ್ನ ಹೋಲ್ಡ್ ಮಾಡಿಕೊಂಡು ಸೆಕೆಂಡ್ ರೌಂಡಿಗೆ ಬಂದ್ರಿ, ಬಟ್ ಯಾವುದೇ ಥರದ ಫೀಸನ್ನು ಪೇ ಮಾಡಿಲ್ಲ. ಬಟ್ ನೀವೀಗ ಒಂದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಬೇಕು ಸೀಟನ್ನು ಹೋಲ್ಡ್ ಮಾಡಿಕೊಂಡು ಅಂತ ಅಂದರೆ ನೀವೀಗ ಫೀಸನ್ನು ಪೇ ಮಾಡಬೇಕಾಗಿರುತ್ತೆ. ಆ್ಯಂಡ್ ಅದನ್ನು ಬಿಟ್ಟರೆ ನೀಟ್ ವಿದ್ಯಾರ್ಥಿಗಳಿಗೆ ಕೇವಲ 2 ರೌಂಡ್ ಅಷ್ಟೇ ಇರುತ್ತೆ. ಅವರು ಇಲ್ಲಿ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟ್ಗೆ ಅಡ್ಮಿಷನನ್ನು ತಗೊಂಡು ಕಾಲೇಜಸ್ಗೆ ಹೋಗ್ತಾರೆ. ಓಕೆನಾ, ಇಲ್ಲಿ ನಿಮಗೆ ನಿಮ್ಮ ಒಂದು ಡೌಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೆ ಇದು ಯಾವಾಗ ಎಕ್ಸಾಕ್ಟ್ ಟೈಮ್ ಯಾವಾಗ, ಎಕ್ಸಾಕ್ಟ್ ಡೇಟ್ ಯಾವಾಗ ಅಂತ ಹೇಳಿಬಿಟ್ಟು ನಾಳೆ ಒಂದು ಸ್ಕೆಡ್ಯೂಲ್ ಬಿಡುವಂಥ ಚಾನ್ಸಸ್ ಆದರೆ ಇದೆ KEA ಕಡೆಯಿಂದ. ನೋಡೋಣ, ಇನ್ ಕೇಸ್ ನಾಳೆನೇ ಒಂದು ಲಿಂಕನ್ನು ಕ್ಲೋಸ್ ಮಾಡಿಬಿಟ್ರೆ ಸ್ಟೂಡೆಂಟ್ಸ್ಗೆ ಒಂದು ಸೆಕೆಂಡ್ ರೌಂಡ್ದು ಕಾಲೇಜಸನ್ನು ಎಡಿಟ್ ಮಾಡೋಕ್ಕೆ, ಮಾಡಿಫೈ ಮಾಡೋಕ್ಕೆ ಏನೊಂದು ಟೈಮನ್ನು ಕೊಟ್ಟಿದ್ದಾರೆ. ನಾಳೆ 2 ಗಂಟೆಗೆ ಕ್ಲೋಸ್ ಮಾಡಿಬಿಟ್ರೆ ನಿಮಗೆ 100% ಆಗಿ 15ನೇ ತಾರೀಕು ಒಳಗಡೆ ಪ್ರಾವಿಷನಲ್ ರಿಸಲ್ಟ್ಸ್ ಬರುತ್ತೆ. ಇನ್ ಕೇಸ್ ಏನಾದರೂ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಅಂದರೆ ಫರ್ದರ್ ಏನು ಚೇಂಜಸ್ ಆಗುತ್ತೆ ಏನೋ ಅಂತ ಹೇಳಿಬಿಟ್ಟು ಒಂದು ಸ್ಕೆಡ್ಯೂಲಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡ್ತಾರೆ. KEA ಕಡೆಯಿಂದ ಅಫಿಷಿಯಲ್ ಟ್ವೀಟ್ ಮೂಲಕನೋ ಅಥವಾ KEA ಅಫಿಷಿಯಲ್ ವೆಬ್ಸೈಟಲ್ಲೇ ಗೊತ್ತಾಗುತ್ತೆ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಯಾವಾಗ ಅಂತ ಹೇಳ್ಬಿಟ್ಟು. ಆಗ ನಾನು ಮತ್ತೊಂದ್ಸಲಿ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಸ್ಟೂಡೆಂಟ್ಸಲ್ಲಿ ಮಾಡೋ ಒಂದು ರಿಕ್ವೆಸ್ಟು, ನಿಮಗೆ ನೋಡಿ ಇನ್ಸ್ಟಾಗ್ರಾಮ್ ಲಿಂಕನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಅಲ್ಲೇನಾದರೂ ಸಣ್ಣ ಪುಟ್ಟ ಅಪ್ಡೇಟ್ಸ್ ಇದ್ದರೆ, ಸ್ಕಾಲರ್ಶಿಪ್ ರಿಲೇಟೆಡ್, ಹಾಸ್ಟೆಲ್ ರಿಲೇಟೆಡ್ ಅಥವಾ ನಿಮಗೆ KEA ರಿಲೇಟೆಡ್ ಏನಾದರೂ ಅಪ್ಡೇಟ್ಸ್ ಇದೆ ಸ್ಟೋರಿ ಮೂಲಕ ಹಾಕ್ತಿರ್ತೀನಿ. ಹಾಗಾಗಿ ಇನ್ಸ್ಟಾಗ್ರಾಮ್ ಲಿಂಕಲ್ಲಿ ಫಾಲೋ ಮಾಡಿ ಮೆಸೇಜ್ ಮಾಡೋ ಮೂಲಕ ನಿಮ್ಮ ಒಂದು ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನೂ ಸಹ ನಿಮಗೆ ಅಲ್ಲಿನೂ ಒಂದು ಅಪ್ಡೇಟ್ಸ್ ಆದರೆ ಸಿಗ್ತಿರ್ತವೆ, ಹಾಗಾಗಿ ಫಾಲೋ ಮಾಡಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.